ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ, ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್ ಹಾಗೂ ಪಿವಿಆರ್ ಸಿಲ್ಕ್. ವ್ಯವಸ್ಥಾಪಕರು ರಾಮಕೃಷ್ಣ ಸರ್. ಫೋನ್ ನಂಬರ್ 9964727096, 9448562096. ಈ ನಂಬರ್ಗೆ 24 ಗಂಟೆ ಸೇವೆ ಇರುತ್ತದೆ. ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಜಿಗಲುಕುಂಟೆ ಅರಣ್ಯ ಒತ್ತುವರಿ ಆರೋಪದ ಬಗ್ಗೆ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಸುಮಾರು 61 ಎಕರೆ ಪ್ರದೇಶ ಒತ್ತುವರಿ ವಿಚಾರ ಸಂಬಂಧ ಹೈಕೋರ್ಟ್ ನಿರ್ದೇಶನದಂತೆ ದಿನಾಂಕ 20ರಂದು ಜಂಟಿ ಸರ್ವೆ ಸಮೀಕ್ಷೆ ನಡೆಸಲು ಸಮಯ ನಿಗದಿಪಡಿಸಿರುತ್ತಾರೆ. ಆದರೆ ಶುಕ್ರವಾರ ನಿಗದಿಯಾಗಿರುವ ಸರ್ವೆ ಸಮೀಕ್ಷೆ ಕಂದಾಯ ಇಲಾಖೆ ಅಧಿಕಾರಿಗಳು ಯಾವುದೇ ಸೂಚನೆ ಇಲ್ಲದೆ ಹೋಗದಂತೆ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ದಿಢೀರನೆ ಪತ್ರ ಬರೆದಿದ್ದಾರೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಡಿಸಿಎಫ್ ನೋಟಿಸ್ ನೀಡುವ ಅಧಿಕಾರ ಇಲ್ಲವೆಂದು ಅದನ್ನು ಪರಿಗಣಿಸಬಾರದೆಂದು ಈ ಪತ್ರದಲ್ಲಿ ಉಲ್ಲೇಖಿಸಿರುವುದು ತಿಳಿದು ಬಂದಿರುತ್ತದೆ. ಜನವರಿ 2ರಂದು ಜನವರಿ 2ನೇ ತಾರೀಕು ಸಮೀಕ್ಷಾ ಕಾರ್ಯಕ್ಕೆ ತೆರಳುವಂತೆ ಕಂದಾಯ ಅಧಿಕಾರಿಗಳು ಸೂಚನೆ ನೀಡುತ್ತಾರೆ ಎಂಬುದಾಗಿ ತಿಳಿದು ಬಂದಿದೆ. ಈಗ ಕೋಲಾರ ಉಪವಿಭಾಗಾಧಿಕಾರಿ, ಕೋಲಾರ ಉಪ ವಿಭಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಭೂ ದಾಖಲೆಗಳ ಉಪನಿರ್ದೇಶಕರು, ತಾಲೂಕು ದಂಡಾಧಿಕಾರಿಗಳು ಇರಬೇಕೆಂದು ಉಲ್ಲೇಖಿಸಲಾಗಿದೆ. ಸ್ಥಳದ ಮಾಜರ್ ತನಿಖೆ ಸಮಯದಲ್ಲಿ ಡಿಎಫ್ಒ ಅಧಿಕಾರಿಗಳು ಏಡುಕೊಂಡಲೂರವರು ಮಾತನಾಡಿ, ಈ ದಿನ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ದಿನಾಂಕ ನಿಗದಿಪಡಿಸಿದ ಅರಣ್ಯ ಇಲಾಖೆ ಜಿಲ್ಲಾಧಿಕಾರಿಗಳು ಪಿಟಿಷನ್ ರವರು ನೋಟಿಸ್ ನೀಡಿ ಜಂಟಿ ಸರ್ವೆ ಮಾಡಿ ಎಂಬುದಾಗಿ ತಿಳಿಸಿದೆ. ನ್ಯಾಯಾಲಯ ಆದೇಶದ ಮೇರೆಗೆ ನೋಟಿಸ್ ಬಂದಿದ್ದೆ ಕಾರಣ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದ ಸರ್ವೆ ವಿಚಾರ ಮಾಡಿದ್ದು, ಭೂಮಾಪನ ಇಲಾಖೆ, ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರಿಗೂ ತಿಳಿಸಿದ್ದು, ಜಂಟಿ ಸರ್ವೆ ಕಾರ್ಯಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ಬರದ ಕಾರಣ ಸರ್ವೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತೇವೆ ಎಂಬುದಾಗಿ ಅಧಿಕಾರಿಗಳು ತಿಳಿಸಿದ್ರು. ಯಾಕೆ ಇವ್ರು ಬಂದಿರಲಿಲ್ಲ ಅಂತ ಇರ್ತದೆ. ಅದರಿಂದ ನಮಗೆ ಗೊತ್ತಿರಲಿಲ್ಲ. ನಾವು ಇಲ್ಲಿ ಬಂದಿರ ಮೇಲೆ ಗೊತ್ತಿದೆ ಎಲ್ಲರೂ ಆಬ್ಸೆಂಟ್ ಆಗಿದ್ರಿ ಅನ್ನೋದು ನಮ್ಗೆ ಈಗ ಗೊತ್ತಾಗುತ್ತೆ. ಅದರಿಂದ ಮುಂದಿನ ಕಾರ್ಯ ಏನಂತ ಹೇಳ್ತೀವಿ ಸರ್. ಈಗ ಅಲ್ಟಿಮೇಟ್ ಇದಕ್ಕೆ ಒಂದು ಫುಲ್ ಸ್ಟಾಪ್ ಬೇಕೇ ಬೇಕಾಗುತ್ತೆ. ನೀವು ರಿಪೋರ್ಟ್ ನೋಟಿಸ್ ಕೊಡ್ತಾ ಇರ್ತೀರಾ, ಅವ್ರು ಬರಲ್ಲ. ಸೊ ನೆಕ್ಸ್ಟ್ ಆಕ್ಷನ್ ಏನಿರುತ್ತೆ ನಿಮ್ಮ ಕಡೆ? ಅದು ನಾವು ಎಲ್ಲ ಲೀಗಲ್ ಪ್ರೊಸೀಜರ್ ಏನಿದೆಯೋ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಸೀನಿಯರ್ ಅಧಿಕಾರಿಗಳು ಎಲ್ಲ ಚರ್ಚೆ ಮಾಡಿ ಅದ್ರ ಬಗ್ಗೆ ಮುಂದಿನ ಕ್ರಮ ನಾವು ಕೈಗೊಳ್ತೀವಿ. ಸರ್, ಈಗ 2ನೇ ತಾರೀಕು ಕೊಟ್ಟಿದ್ದಾರಲ್ಲ ಸರ್, ನೀವು 2ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅದರಲ್ಲಿ DFO ಬಿಟ್ಬಿಟ್ಟು ACF ಅಂತ ಹಾಕಿದ್ದಾರೆ, ADLR ಹಾಕಿದ್ದಾರೆ. ಏನು ಸರ್ ವಿಶೇಷ? ಅದು ನಾನು ನೋಟಿಸು, ಅದು ಆ OM ನಾನು ನೋಡಿರಲಿಲ್ಲ. ನಾನು ಆಫೀಸ್ನಲ್ಲಿ ಆಲ್ಮೋಸ್ಟ್ 7 o'clock ವರೆಗೆ ಎಸ್ಟರ್ಡೇ ಇದ್ದೀನಿ. ಐ ಹ್ಯಾವ್ ನಾಟ್ ರಿಸೀವ್ಡ್ ಎನಿ ಓರಲ್ ಆಗಿ ಫೋನ್ನಲ್ಲಿನೂ ನಮಗೂ ಇನ್ಫಾರ್ಮೇಷನ್ ಬಂದಿರಲಿಲ್ಲ, ಅಥವಾ ಇಮೇಲ್ ಮುಖಾಂತರನೂ ನನಗೂ ನಮ್ಮ ಆಫೀಸ್ಗೆ ಯಾವುದು ಬಂದಿರಲಿಲ್ಲ. ಆದ್ದರಿಂದ ನಾನು ಅದು ಓದಲಿಕ್ಕೆ ಆಗಿರಲಿಲ್ಲ. ತಾವು ಹೇಳ್ತಾ ಇದೆ ಅಂದರೆ ನನಗೆ ಗೊತ್ತಾಯಿತು. ಕೋಆರ್ಡಿನೇಷನ್ ಪ್ರಾಬ್ಲಮ್. ಸರ್ವೆ ಇವರು ತಹಶೀಲ್ದಾರ್ ಕೋಲಾರ, ಶ್ರೀನಿವಾಸಪುರ. ಇನ್ನು ಅಲ್ಲಿವರೆಗೂ ಮತ್ತೆ ಲೋಗೋಸು ಒಂದು ಬ್ಯಾಗಲ್ಲಿ ಮಾತ್ರ ಹಾಕೊಂಡು
ನವೆಂಬರ್ 6 ಆಯಿತು, ಈಗ ಡಿಸೆಂಬರ್ ನೆಕ್ಸ್ಟ್ ಎಷ್ಟು ನೋಟಿಸ್ ಕೊಡ್ಬೋದು, ಎಷ್ಟು ಟೈಮ್ ಫಿಕ್ಸ್ ಮಾಡ್ಬೋದು? ಎಷ್ಟು ನೋಟಿಸ್ಗಳು ಅನ್ನೋದ್ರ ಬಗ್ಗೆ ಅದನ್ನು ನಾವು ಚರ್ಚೆ ಮಾಡಬೇಕಾಗಿದೆ, ಮತ್ತು ನಮ್ಮ ಸೀನಿಯರ್ ಅಧಿಕಾರಿಗಳ ಗಮನಕ್ಕೆ ತರುತ್ತೀವಿ. ತಂದಿನ ಮೇಲೆ ಆ್ಯಕ್ಷನ್ ತಗೊಳ್ಳಲಾಗುತ್ತೆ. ಓಕೆ ಸರ್, ನಮಸ್ಕಾರ. ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ರಿಟ್ ಆದೇಶ ರಿಟ್ ಪಿಟಿಷನ್ ನಂಬರು 12996/2024 2012ನಲ್ಲಿ ಆರ್ಡರ್ ಡೇಟೆಡ್ 11/7/2013 ಆದೇಶರನ್ವಯ ಆನರಬಲ್ ಉಚ್ಚ ನ್ಯಾಯಾಲಯ ತೀರ್ಪುದಂತೆ ಪಿಟಿಷನರ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, DDLR ಕೋಲಾರ ಅವರಿಗೆ ಮತ್ತು ಪಿಟಿಷನರ್ ಅವರು ಏನಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು ಜಂಟಿ ಸರ್ವೆ ಕಾರ್ಯ ನಡೆಸಿ ಒತ್ತುವರಿಗೆ ಸಂಬಂಧಪಟ್ಟ ಸರ್ವೆ ಮಾಡಿ ಅಂತ ಹೇಳಿದರು. ಅದಕ್ಕೆ ಸಂಬಂಧಪಟ್ಟ ನಾನು 14th ಈ ತಿಂಗಳು 14th ನಾನು ನೋಟಿಸು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶದಂತ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ದಿ ಫಾರೆಸ್ಟ್ ಅವರು ನಿರ್ದೇಶನ ಕೊಟ್ಟಿರ್ತಾರೆ. ನಮಗೆ 3 ನೋಟಿಸ್ಗಳು ಬಂದಿದೆ. ಈ 2 ಅನ್ವಯ ನಾವು ಇವತ್ತು 20ನೇ ತಾರೀಕು 11 ಗಂಟೆಗೆ ನಾವು ಜಂಟಿ ಸರ್ವೆ ಕಾರ್ಯ ನಿಗದಿಪಡಿಸಿದ್ದೀವಿ. ಸೊ ಇದೆಲ್ಲದ ಪ್ರಕಾರ ನಾವು ಅರಣ್ಯ ಇಲಾಖೆಯವರು ನಮ್ಮ ಸಿಬ್ಬಂದಿ ಜೊತೆಗೆ ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಏನು ಸರ್ವೆ ವಿಂಗ್ ಏನಿದೆಯೋ ವರ್ಕಿಂಗ್ ಪ್ಲಾನ್ ವಿಂಗು ನಾವೆಲ್ಲ ಬಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ನಾನು ಎಲ್ಲರಿಗೂ ನಾವು ತಿಳಿಸಾಯಿತು, ತಮ್ಮೆಲ್ಲರಿಗೂ ಗೊತ್ತಿದೆ. ಪೊಲೀಸ್ ಇಲಾಖೆ ಅವ್ರಿಗೆ ತಿಳಿಸಾಗಿದೆ, ಮತ್ತು ರೆವಿನ್ಯೂ ಇಲಾಖೆ ಅವ್ರಿಗೆ ತಿಳಿಸಾಗಿದೆ, ಮತ್ತು ಭೂಮಾಪನ ಇಲಾಖೆಯವ್ರಿಗೂ ತಿಳಿಸಾಯಿತು. ಇವತ್ತು 11 o'clock ಇಲ್ಲಿ ಜಂಟಿ ಸರ್ವೆ ಕಾರ್ಯ ಇದೆ ಅಂತ ನಾವು ಇಲ್ಲಿಗೆ ಸ್ಥಳದಲ್ಲಿ ಹಾಜರಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ 10:45ಕ್ಕೆ ನಾವು ಇಲ್ಲಿಗೆ ರೀಚ್ ಆಗಿದ್ದೀವಿ ಸ್ಥಳಕ್ಕೆ. ಅದಾಗಿನ ಮೇಲೆ ತಾವು ಹೇಳ್ತಾ ಇದ್ದ ಪ್ರಕಾರ ಆಲ್ಮೋಸ್ಟ್ 1.5 ಅವರಿಂದ ನಾವಿಲ್ಲಿ ಸ್ಥಳದಲ್ಲಿ ಜಂಟಿ ಸರ್ವೆ ಕಾರ್ಯಕ್ಕೋಸ್ಕರ ಮಿಕ್ಕಿದ್ದ ಪಿಟಿಷನರ್ ಅವರು ಮತ್ತು ಡೆಪ್ಯೂಟಿ ಕಮಿಷನರ್ ಅವರು, DDLR ಅವರು ಸಮಕ್ಷದಲ್ಲಿ ಮಾಡಬೇಕು ಅಂತ ಇದ್ದ ಕಾರಣ ನಾವು ವೆಯ್ಟ್ ಮಾಡಿದ್ದೀವಿ. ಸೊ ಯಾರೂ ಬಂದಿಲ್ಲದ ಕಾರಣ ಇದೆಲ್ಲದನ್ನು ನಾವು ಸ್ಥಳ ಮಹಾಜರ ತಮ್ಮ ಮುಂದೆಲ್ಲ ಮಾಡಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನಾವು ಮೇಲಾಧಿಕಾರಿಗಳಿಗೂ ಕಳಿಸಲಾಗುವುದು. ಸರ್, ಜಿಲ್ಲಾಧಿಕಾರಿಗೆ ಸಂಪರ್ಕ ಮಾಡಿ ನೋಟಿಸ್ಗಳನ್ನು ಕೊಟ್ಟಿದ್ದೀವಿ ಎಲ್ಲರಿಗೂ. ನೀವು ಕೊಟ್ಟದ್ದು ಹೈಕೋರ್ಟ್ ಕೊಟ್ಟಿಲ್ಲ? ಹೈಕೋರ್ಟ್ ಆದೇಶ ಮಾಡಿದೆ. ಉಪಸಂರಕ್ಷಣಾಧಿಕಾರಿ ಡಿಪ್ಯೂಟಿ ಕನ್ಸರ್ವೇಟರ್ ಆಫ್ ದ ಫಾರೆಸ್ಟ್ ಅವರು ನೋಟಿಸ್ ಕೊಡಿ, ಅಂದರೆ ಪಿಟಿಷನರ್ ನೋಟಿಸ್ ಕೊಡಿ ಅಂತಿದೆ. ಅದರಲ್ಲಿ ಡಿಪ್ಯೂಟಿ ಕನ್ಸರ್ವೇಟರ್ ಆಫ್ ದ ಫಾರೆಸ್ಟ್ ಅವರು ನೋಟಿಸು 2007ನಲ್ಲಿ ಕೊಟ್ಟಿದ್ದಾರೆ, 2011ನಲ್ಲಿ ಕೊಟ್ಟಿದ್ದಾರೆ. ಅದರ ಅನ್ವಯ ಜಂಟಿ ಸರ್ವೆ ಕಾರ್ಯಗಳು ಮುಗಿದಿದೆ. ಆ ಜಂಟಿ ಸರ್ವೆ ವರದಿಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಆವಾಗ ಉಪಾರಣ್ಯ ಸಂರಕ್ಷಣಾಧಿಕಾರಿ ಅವರು ಕೋರ್ಟ್ ಆದೇಶ ಅನ್ವಯನೇ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲರೂ ಬಂದಿದ್ದಾರೆ, ಸರ್ವೆ ಕಾರ್ಯ ನಡೆದಿದೆ. ಸರ್, ಈಗ ಡೇಟ್ ಫಿಕ್ಸ್ ಮಾಡಿದ್ದೀರಾ? ನಿಮ್ಗೆ ಏನು ಕಾಣಿಸ್ತಾ ಇದೆ ಅಂದರೆ ತೋರಿಸೋದು. ಬಂದರೆ ಅರಣ್ಯ ಮತ್ತು ಎಲ್ಲ
11:45ಗೆ 10:45 ಎಲ್ಲ ಇಟ್ಕೊಂಡು ಯಾವುದು ಸರ್ವೆ ಮಾಡಬೇಕಾಗಿದ್ದ ಗಡಿಭಾಗದಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಈ ಟೈಮ್ನಿಂದ ಈ ಟೈಮ್ ಗಡಿ ಸರ್ವೆ ಮೇಲೆ ವೆಯ್ಟ್ ಮಾಡ್ತಾರೆ. ವಿಲ್ ವೇಟ್ ದೇರ್. ವೆಯ್ಟ್ ಮಾಡಿ ಪಿಟಿಷನರ್ ಅವರು ಬರ್ತಾರಂದ್ರೆ ಪಿಟಿಷನರ್ ಜೊತೆಗೆ ಜಾಯಿಂಟ್ ಸರ್ವೆ ಮುಗಿಸ್ಕೊಂಡು ಮಿಕ್ಕಿದವ್ರೇನು ಬೇಕಾಗಿರಲಿಲ್ಲ. ಪಿಟಿಷನರ್ ಇತ್ತು ಅಂದರೆ ಸಾಕು. ಏನಾದ್ರು ಅಂದರೆ ಇದು ಇನ್ನೂ ಪಿಟಿಷನ್